ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಭಾರತ ಈಗಾಗಲೇ ಚಾಂಪಿಯನ್ ಟ್ರೋಫಿಗೆ ರೆಡಿ ಆಗಿದ್ದಾರೆ. ಪ್ಲೇಯಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಹಾಗೆ ಲೈವ್ ಆಗಿ ಫ್ರೀ ಆಗಿ ಯಾವ ಚಾನಲ್ ಅಲ್ಲಿ ನೋಡಬಹುದು, ಹಾಗೆ ಯಾವ ಮೊಬೈಲ್ ಅಲ್ಲಿ ಕೂಡ ನೋಡಬಹುದು ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆ ಅನಿಸಿದ್ರೆ ಭಾರತ ಇವಾಗ ಮತ್ತೆ ರೆಡಿ ಆಗಿದ್ದಾರೆ. ಇವತ್ತು ಪಂದ್ಯ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗುತ್ತೆ. ನಾವು ಎಲ್ಲಿ ನೋಡಬಹುದು ಚಾಂಪಿಯನ್ ಟ್ರೋಫಿ ಪಂದ್ಯಗಳನ್ನು ನೋಡಬಹುದು, ಹಾಟ್‌ಸ್ಟಾರ್ ನಲ್ಲಿ ನೋಡಬಹುದು. ಹಾಗೆ ಹಾಟ್‌ಸ್ಟಾರ್ ಕನ್ನಡದಲ್ಲಿ ಕೂಡ ನೋಡಬಹುದು. ಹಾಗೆ ಲೈವ್ ಆಗಿ ಫ್ರೀ ಆಗಿ ನೋಡಬೇಕಾದ್ರೆ ನಾವು ಜಿಯೋ ಹಾಟ್‌ಸ್ಟಾರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನಾವು ಈ ಪಂದ್ಯಗಳನ್ನೆಲ್ಲ ವೀಕ್ಷಿಸಬಹುದು ಫ್ರೀ ಆಗಿ ಅಂತ ಕೂಡ ಹೇಳಬಹುದಾಗಿದೆ. ಹಾಗೇನೆ ಇವತ್ತು ಒಂದು ಅದ್ಭುತವಾದ ಪಂದ್ಯ ನಡೆಯಲಿದೆ. ಇವತ್ತು ಯಾರು ಗೆಲ್ಲಬಹುದು, ನ್ಯೂಜಿಲೆಂಡ್ ಗೆಲ್ತಾರೆ ಅಥವಾ ಪಾಕಿಸ್ತಾನ ಗೆಲ್ತಾರೆ ಅಂತ ಕೂಡ ಕಮೆಂಟ್ ಮಾಡ್ರಿ. ನಮ್ಮ ಭಾರತ ತಂಡ ನಾಳೆ ಪ್ರಾರಂಭವಾಗುತ್ತೆ ಬಾಂಗ್ಲಾದೇಶ ವಿರುದ್ಧ ಪ್ಲೇಯಿಂಗ್ 11 ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ನಾಯಕರಾಗಿ ಮಾಡ್ತಾರೆ. ಇವ್ರ ಜೊತೆಗೆ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಸ್ಥಾನ. ಎರಡು ಆಟಗಾರರು ಓಪನಿಂಗ್ ಸಖತ್ತಾಗಿ ಆಟ ಆಡಿದರೆ ಇಂಗ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಮಾಡಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆಯೇ ಮೂರನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕೊನೆ ಪಂದ್ಯ ಸಖತ್ತಾಗಿ ಆಟ ಆಡಿದ್ರು. ಅದೇ ಪಂದ್ಯ ನಾಳೆ ನೋಡಕ್ಕೆ ಸಿಗುತ್ತೆ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಮೂರನೇ ಸ್ಥಾನಕ್ಕೆ ಆಡ್ತಾರೆ. 4ನೇ ಸ್ಥಾನಕ್ಕೆ ಶ್ರೇಯಸ್ ಅಯ್ಯರ್ ಸಖತ್ತಾಗಿ ಆಡ್ತಾರೆ. ಇವರಂತೂ ಡೇಂಜರ್ ಆಟಗಾರ. ಇವರು ಹೇಳಿ ಮಾಡಿಸಿದಂತ 4ನೇ ಸ್ಥಾನಕ್ಕೆ ಇವರು ಬೇಕಾದಂತ ಆಟಗಾರ 4ನೇ ಸ್ಥಾನಕ್ಕೆ ಆಡ್ತಾರೆ. 5ನೇ ಸ್ಥಾನಕ್ಕೆ KL ರಾಹುಲ್ ಇದ್ದಾರೆ. ಸೂಪರ್ ಆಗದ ಆಟಗಾರ. 5ನೇ ಸ್ಥಾನಕ್ಕೆ ಆಡ್ತಾರೆ KL ರಾಹುಲ್ ಕೀಪರ್ ಆಗಿ. ಇಲ್ಲಿ ಪಂತ್ ಬರಬೇಕಾಗಿತ್ತು, ಆದ್ರೂ ಕೂಡ KL ರಾಹುಲ್ ಜಾಯಿನ್ ಆಗಿದ್ದಾರೆ. ಹಾಗೇನೆ ಮತ್ತೆ ಹಾರ್ದಿಕ್ ಪಾಂಡ್ಯ 6ನೇ ನಂಬರ್ಗೆ ಆಡ್ತಾರೆ. ದೊಡ್ಡ ಆಲ್ರೌಂಡರ್ ನಮ್ಮ ಭಾರತ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ 6ನೇ ಸ್ಥಾನಕ್ಕೆ. 7ನೇ ಸ್ಥಾನಕ್ಕೆ ರವೀಂದ್ರ ಜಡೇಜಾ ಇದ್ದಾರೆ. 8ನೇ ಸ್ಥಾನಕ್ಕೆ ಅಕ್ಷರ್ ಪಟೇಲ್. 2 ಆಟಗಾರರು ಒಳ್ಳೆ ರೀತಿಯಾಗಿ ಆಲ್ರೌಂಡರ್. 3 ಆಟಗಾರರು ಆಲ್ರೌಂಡರ್ ರೂಪದಲ್ಲಿ ನಮ್ಮ ಭಾರತ ತಂಡಕ್ಕೆ ಆಡ್ತಾ ಇದ್ದಾರೆ. ಹಾಗೆಯೇ ಮತ್ತೆ ಕುಲ್ದೀಪ್ ಯಾದವ್ ಕೂಡ ಆಡಬಹುದು 9ನೇ ಸ್ಥಾನಕ್ಕೆ. 10ನೇ ಸ್ಥಾನಕ್ಕೆ ಇಲ್ಲಿ ನೋಡಬಹುದು ಒಟ್ಟಾರೆಯಾಗಿ ನಮ್ಮ ಭಾರತದ ಹರ್ಷಿತ್ ರಾಣಾ. ಕೊನೆಯ ಸ್ಥಾನದಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಮೊಹಮ್ಮದ್ ಶಮಿ ಅವರು ಸ್ವಲ್ಪ ಮಟ್ಟದಾಗಿ ಇನ್ನೂ ಕಮ್ ಬ್ಯಾಕ್ ಆಗಿಲ್ಲ. ಯಾಕಂದ್ರೆ ಮೇನ್ ಪಂದ್ಯ ಒಂದು ಪಂದ್ಯ ಸೋತರು ಸಾಕು, ಮನೆ ಹೋಗುವ ಸಾಧ್ಯತೆಗಳೆಲ್ಲ ಇರುತ್ತೆ. ಹಾಗಾಗಿ ಡೇಂಜರ್ ಆಟಗಾರರು ನಮ್ಮ ಆಟಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಮೊಹಮ್ಮದ್ ಶಮಿ ಸ್ವಲ್ಪ ಮಟ್ಟದಾಗಿ ಅಷ್ಟು ಇಂಜುರಿ ಕಾರಣದಿಂದ ಸ್ವಲ್ಪ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ಅವರನ್ನು ಹೊರಗೆ ಇಟ್ಟಿದ್ದಾರೆ. ನಾಳೆ ಆಡಿಸಬಹುದು ಅಂತ ಕೂಡ ನಾವು ಹೇಳಬಹುದಾಗಿದೆ. ಮೊಹಮ್ಮದ್ ಶಮಿ ಬಂದರೆ ಇಲ್ಲಿ ಹರ್ಷಿತ್ ರಾಣಾ ಅವರು ಹೊರಗಡೆ ಹೋಗ್ತಾರೆ, ಇಲ್ಲಾಂದ್ರೆ ಕುಲ್ದೀಪ್ ಯಾದವ್ ಹೊರಗಡೆ ಹೋಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಮೊಹಮ್ಮದ್ ಶಮಿ ಪ್ಲೇಯಿಂಗ್ ಆಡ್ಬೇಕಾ ಅಥವಾ ಆಡಬೇಡ ಅಂತ ಕೂಡ ಕಮೆಂಟ್ ಮಾಡಿ. ಸಾಧ್ಯವಾದರೆ ಈ ಚಾನಲ್ ತಮಗೆ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡಿ. ನಾವು ಇದೇ ರೀತಿಗೆ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದೆ. ಬಾಯ್.